ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗಿದ್ರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಾನು ಇವತ್ತು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಆ ಟೈಮ್ ಬಂದ್ಬಿಟ್ಟು 6:30 ಆಗಿದೆ. ಏನಪ್ಪಾ ಅಂತಂದ್ರೆ ಇವತ್ತು ಫ್ರೈಡೇ, ಇನ್ನು ನಾಳೆ ಸ್ಯಾಟರ್ಡೆ ಅಲ್ವಾ. ಸ್ಯಾಟರ್ಡೆ ಏನು ನಾನ್ ವೆಜ್ ಇರೋದಿಲ್ಲ. ಹಾಗಾಗಿ ಫ್ರೈಡೇ ಪೂಜೆ ಎಲ್ಲ ಆದ್ಮೇಲೆ ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡ್ತೀವಿ. ಸೊ ನೈಟ್ ಏನಾದರೂ ಸ್ವಲ್ಪ ಲೈಟಾಗಿ ಮಾಡ್ಕೊಂಡು ಬಿಡ್ತೀವಿ. ಶನಿವಾರ ಇರೋದಿಲ್ಲ ಆ್ಯಂಡ್ ಸಂಡೇವರೆಗೂ ನಮ್ಮ ಮನೇಲಿ ವೀಟ್ ಮಾಡ್ಬೇಕಲ್ವಾ. ಹಾಗೆ ಎಲ್ರಿಗೂ ಸ್ವಲ್ಪ ಮೈಗೂ ಹುಷಾರಿರಲಿಲ್ಲ. ಸೊ ಸ್ವಲ್ಪ ಬಾಯಿಗೆ ರುಚಿಯಾಗಿ ತಿನ್ನೋಣ ಅಂತ ಅನ್ನಿಸ್ತಾ ಇದೆ. ಸೊ ಏನು ಬೇಕು ಅಂತ ಎಲ್ಲಾನು ಕೇಳೋದಕ್ಕೆ ನೂಡಲ್ಸ್ ಕೇಳ್ತಾ ಇದ್ದಾರೆ ಮಕ್ಕಳೆಲ್ಲ. ಅವ್ರಿಗೆಲ್ಲ ಸಖತ್ ಇಷ್ಟ ನೂಡಲ್ಸ್ ಅಂತ ಹೇಳಿದ್ರೆ. ಸ್ವಲ್ಪ ಅವ್ರಿಗೆ ಸೆಪ್ರೇಟಾಗಿ ಖಾರ ಕಮ್ಮಿ ಹಾಕ್ಬಿಟ್ಟು ಮಾಡ್ಕೊಡ್ತೀನಿ. ಹಾಗಾಗಿ ನಾನು ಇವಾಗ ನೂಡಲ್ಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೂಡಲ್ಸ್ ತರೋದಕ್ಕೆ ಅಂತ ಹೋಗಿದ್ದಾರೆ. ನೀರಿಟ್ಟಿದ್ದೀನಿ. ಸೊ ನೀರು ಚೆನ್ನಾಗಿ ಬಿಸಿ ಆಗಿರಬೇಕು, ಚೆನ್ನಾಗಿ ಕುದಿಬೇಕು. ಸೊ ಆವಾಗ ನಾವು ನೂಡಲ್ಸ್ನ ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಆಮೇಲೆ ಅದನ್ನು ನೀಟಾಗಿ ಬಸ್ಬಿಟ್ಟು ಸ್ವಲ್ಪ ತಣ್ಣೀರು ಬಿಟ್ಬಿಡಬೇಕು. ಆವಾಗ ಅದು ನೀಟಾಗಿ ಉದ್ರುದ್ರಿಗೆ ಆಗುತ್ತೆ. ನೂಡಲ್ಸ್ ನಾವು ಬೇಯಿಸ್ಕೊಳೋದ್ರಲ್ಲೇ ಇರುತ್ತೆ ಫಸ್ಟ್ ನೂಡಲ್ಸ್. ನಾವು ಹೇಗೆ ನೂಡಲ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಆಮೇಲೆ ಯಾವ ಥರ ಒಗ್ಗರಣೆ ಹಾಕ್ತೀವಿ ಅದು ಲೆಕ್ಕಕ್ಕೆ ಬರೋದಿಲ್ಲ. ಬಟ್ ಫಸ್ಟು ನಾವು ಬೇಯಿಸ್ಬೇಕಂದ್ರೆ ನೀಟಾಗಿ ಬೇಯಿಸ್ಕೊಳ್ಬೇಕು. ಅದು ತುಂಬ ಜಾಸ್ತಿ ಬೇಯಿಸ್ಬಿಟ್ರೆ ಸ್ಟಿಕ್ಕಿ ಆಗಿಬಿಡುತ್ತೆ. ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಮತ್ತು ನಾವು ಈರುಳ್ಳಿ ತರಕಾರಿ ಎಲ್ಲ ಹಾಕ್ಬಿಟ್ಟು ತಿರುಗಿಸ್ಕೊಡ್ತೀವಲ್ಲ, ಅವಾಗೆಲ್ಲ ಒಂದಕ್ಕೊಂದು ಅಂಟಂಟು ಆಗ್ಬಿಡುತ್ತೆ. ಸೊ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಚೆನ್ನಾಗಿ ನೀರು ಕುದೀತಾ ಇರಬೇಕು. ಆ ನೀರಿಗೆ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಸಾಕು, ಬಸ್ಕೊಂಡ್ಬಿಡ್ಬೇಕು. ಸೊ ನೂಡಲ್ಸ್ ಬರೋಷ್ಟರಲ್ಲಿ ನಾನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಇವಾಗ ನೂಡಲ್ಸ್ ಜೊತೆ ಏನಾದರೂ ನಂಚ್ಕೊಳಕ್ಕೆ ಬೇಕಲ್ವಾ, ಏನು ಮಾಡೋದು, ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೂಡಲ್ಸು, ಕಬಾಬು ಮತ್ತೇನೋ ಎಗ್ ನೂಡಲ್ಸ್ ಬೇಕು ಅಂತ ಕೇಳ್ತಾ ಇದ್ರು. ನೋಡೋಣ, ನಾನು ಹೇಳ್ತಾ ಇದ್ದೆ ಎಗ್ ನೂಡಲ್ಸ್ ಎಲ್ಲ ಆಗಲ್ಲ, ಬಿಕಾಸ್ ಅದು ಮಾಡಿ ಇದು ಮಾಡಿ ಎಲ್ಲ ನಂಗೆ ಲೇಟ್ ಆಗಿಬಿಡುತ್ತೆ. ಎರಡೂ ಮಾಡೋಷ್ಟರಲ್ಲಿ ಅವ್ರಿಗೆಲ್ಲ ತಿನ್ನಿಸ್ಬೇಕು ಅಂತ. ಬಟ್ ನೋಡೋಣ, ಹೆಂಗಾದರೆ ಹಾಗೆ ಮಾಡ್ತೀನಿ. ಇವಾಗ ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಬನ್ನಿ ಇವಾಗ ನಾವು ನೂಡಲ್ಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ತರಕಾರಿ ಈರುಳ್ಳಿ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಸೊ ನೂಡಲ್ಸ್ ಬಂತು. ಇವಾಗ ನಾನು ನೂಡಲ್ಸ್ನ ಓಪನ್ ಮಾಡಿ ಇದನ್ನೆಲ್ಲ ಸ್ವಲ್ಪ ಸಣ್ಣದಾಗಿ ಪೀಸ್ ಕೂಡ ಮಾಡ್ಕೊಂಡಿದ್ದೀನಿ. ಏನಂದರೆ ಒಂದ್ಸರಿ ನೀಟಾಗಿ ಮರದಲ್ಲಿ ಹಾಕೊಂಡು ನೋಡಿಬಿಟ್ಟು ಹಾಕಿದ್ರೆ ಒಳ್ಳೇದು ಫ್ರೆಂಡ್ಸ್. ಇದರಲ್ಲಿ ಏನಾದರೂ ಒಂದು ಸ್ವಲ್ಪ ಪಿನ್ ಮಾಡಬೇಕಂದ್ರೆ ಏನಾದರೂ ಪಿನ್ನು ಅಥವಾ ಏನಾದರೂ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದ್ಸರಿ ಯಾವುದಕ್ಕೂ ಯಾವುದೋ ಒಂದು ವಸ್ತು ಆದ್ರೂ ಅಷ್ಟೇ ಮರದಲ್ಲಿ ಹಾಕ್ಬಿಟ್ಟು ಒಂದ್ಸರಿ ಚೆಕ್ ಮಾಡಿ. ಜಾಸ್ತಿ ಇಲ್ಲ ನೋಡಿ, ಈ ಥರ ಅದು ನೀರಲ್ಲಿ ಬೇಯಬೇಕಂದ್ರೆ ಸ್ಪೇಸ್ ಬೇಕಲ್ವಾ. ಹಾಗಾಗಿ ಈ ಥರ ನಾನು ಸಣ್ಣದಾಗಿ ಸ್ವಲ್ಪ ಸಣ್ಣದಾಗಿ ಅದನ್ನು ಪೀಸ್ ಮಾಡ್ಕೊಂಡು ಆಮೇಲೆ ನೀರಲ್ಲಿ ಬೇಯಕ್ಕೆ ಹಾಕ್ತೀನಿ. ಫ್ರೆಂಡ್ಸ್, ಆ ನೀರು ಚೆನ್ನಾಗಿ ಕುದೀತಾ ಇದೆ. ನಾನು ಈ ಟೈಮಲ್ಲಿ ಇವಾಗ ನೂಡಲ್ಸ್ನೆಲ್ಲ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇವಾಗ ಇದನ್ನ ಇದ್ರೊಳಗಡೆ ಬೇಯಕ್ಕೆ ಹಾಕ್ತಾ ಇದ್ದೀನಿ. ಯಾವ ಟೈಮಲ್ಲಿ ಬಸಿಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಚೆನ್ನಾಗಿ ಕುದೀತಾ ಇದೆ. ನೀವು ಒಂದು ತೊಗೊಂಡು ಈ ಥರ ಕಟ್ ಮಾಡಿದ್ರೆ ತುಂಬ ಈಸಿಯಾಗಲ್ಲ, ಸ್ವಲ್ಪ ಒಳಗಡೆ ದಿಂಡಂಗಿರಬೇಕು. ಆ ಥರ ಕಟ್ ಆಗ್ತಿದೆ ಅಂದರೆ ಸಾಕು, ಆಫ್ ಮಾಡ್ಕೋಬೋದು. ಸೊ ನಾನು ಇದನ್ನು ಇವಾಗ ಆಫ್ ಮಾಡಿಕೊಂಡು ಬಸಿತಾ ಇದ್ದೀನಿ. ಇಷ್ಟು ಬಂದರೆ ಸಾಕು. ಸೊ ಇದನ್ನ ಬಸ್ಬಿಟ್ಟು ಏನಕ್ಕಪ್ಪ ತಣ್ಣೀರು ಬಿಡಬೇಕು ಅಂದ್ರೆ ಬಿಸಿ ಇರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಒಂದಕ್ಕೊಂದು ಅಂಟ್ಕೊಂಡು ಬಿಡುತ್ತೆ. ಸೊ ತಣ್ಣೀರು ಹಾಕ್ಬಿಟ್ಬಿಟ್ರೆ ಒಂದಕ್ಕೊಂದು ಅಂಟಲ್ಲ, ಚೆನ್ನಾಗಿ ಆರುತ್ತೆ. ಆಮೇಲೆ ಒಗ್ಗರಣೆ ಹಾಕ್ಬೇಕಂದ್ರೆ ನೀಟಾಗಿ ನಾನ್ ಸ್ಟಿಕ್ಕಿ ಆಗಿರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಬೇಕು. ಹಾಗೆ ಇವಾಗ ನಾನು ಕಬಾಬ್ಗೆ ರೆಡಿ ಮಾಡ್ಕೊಡ್ತಿದ್ದೀನಿ. ಬನ್ನಿ ಕಬಾಬ್ಗೆ ಬೆರೆಸ್ಬಿಟ್ಟು ಒಂದು ಸೈಡಲ್ಲಿ ಇಟ್ಬಿಡೋಣ. ಗಲಾಟೆ ಮಾಡ್ತೀರಾ ಆಡ್ರಿ. ಸೊ ಕಬಾಬಿಗೆ ಇವಾಗ ಏನಂದರೆ ಎಲ್ಲ ಕಡೆ ಎಳ್ಳು ಎಲ್ಲ ಕಡೆ ಹಾಕ್ತಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಎಲ್ಲನ ಫಂಕ್ಷನಲ್ಲಿ ಎಲ್ಲ ಕಡೆ ಹಾಕ್ತಾರೆ. ಹಾಗಾಗಿ ನಾನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಕಬಾಬಿಗೆ ಸ್ವಲ್ಪ
ಎಳ್ಳು ಹಾಕ್ತೀನಿ. ಅದೊಂಥರ ಕ್ರಿಸ್ಪಿ ಆಗುತ್ತೆ, ಎಣ್ಣೆಯಲ್ಲಿ ಬಾಯಿಗೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಸೊ ಕರಿಬೇವು ಸೊಪ್ಪನ್ನ ನಾನು ಹಾಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿರ್ತೀನಿ. ಕಬಾಬ್ ಹಾಕ್ಬೇಕಂದ್ರೆ ಅದ್ರ ಜೊತೆಲಿ ಒಂದೊಂದು ಹಾಗೆ ಹೋಗುತ್ತಲ್ವ, ಅದು ಒಂದು ಫ್ಲೇವರ್ ಕೂಡ ತುಂಬ ಚೆನ್ನಾಗಂತ ಅನಿಸುತ್ತೆ. ಹಾಗಾಗಿ ಕರಿಬೇವು ಇದಿಷ್ಟನ್ನು ಹಾಕಿಬಿಟ್ಟು ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಬಾಬ್ ಪುಡಿ, ಎಳ್ಳು, ನಮ್ಗೆ ಎಕ್ಸ್ಟ್ರಾ ಖಾರ ಮತ್ತು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೋರು ಮಳೆ ಬೀಳ್ತಾ ಇದೆ, ಸಖತ್ತಾಗಿ ಬೀಳ್ತಾ ಇದೆ ಮಳೆ ಅಂತೂ. ತುಂಬ ಚಳಿ ಆಗ್ತಾ ಇದೆ. ಸೊ ಈ ಕಡೆ ಮಳೆಯಲ್ಲಿ ಕಬಾಬ್ ರೆಡಿಯಾಗಿದೆ. ನೂಡಲ್ಸು ಬಸ್ದಿಟ್ಟಿದ್ದಾಯಿತು. ಸೊ ಇವಾಗ ಒಗ್ಗರಣೆ ಹಾಕಿದ್ರೆ ನೂಡಲ್ಸು ತಿನ್ನೋದಕ್ಕೆ ರೆಡಿ ಆಗುತ್ತೆ. ಬನ್ನಿ ಇವಾಗ ಹಾಕೋಣ. ಸೊ ಫ್ರೆಂಡ್ಸ್, ಕಬಾಬ್ ಬೇಯ್ತಾ ಇದೆ, ಈ ಕಡೆ ನೂಡಲ್ಸ್ ಕೂಡ ರೆಡಿಯಾಗಿದೆ. ಸೊ ಎಮ್ಮಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬ್ಯಾಟಿಂಗ್ ಮಾಡಬೇಕು ಇವಾಗ, ಇನ್ನೇನು ಬ್ಯಾಟಿಂಗ್ ಮಾಡೋದೆ. ಕಬಾಬ್ ಹಾಕಿದ್ದೀನಿ, ಕಬಾಬ್ ಬೇಯ್ತಾ ಇದೆ. ಇವಾಗ ನಮ್ಮ ಮನೆಯವರು ಬಂದಿದ್ದಾರೆ, ಅವ್ರು ಇವಾಗ ಕೈಕಾಲು ಮುಖ ತೊಳ್ಕೊಂಬರ್ತೀನಿ ಅಂದ್ಬಿಟ್ಟು ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ಬಿಸಿ ರೆಡಿಯಾಗಿರುತ್ತೆ ಬ್ಯಾಟಿಂಗ್ ಮಾಡೋದೆ. ಹಾಗೆ ಒಂದು ಕಡೆ ಮಾಡ್ತಾ ಸಾಮಾನೆಲ್ಲ ನೀಟಾಗಿ ತೊಳ್ಕೊಂಡ್ಬಿಟ್ಟಿದ್ದೀವಿ. ಏನೂ ಸಾಮಾನು ಕೂಡ ಇಲ್ಲ, ತಿಂದುಬಿಟ್ಟು ಮಲ್ಕೊಳ್ಳೋದಷ್ಟೇ. ಹೀಗೆ ಇದು ಮತ್ತು ಏನು ಮಾಡಿದ್ದೀವಿ ಇದಿಷ್ಟಿರುತ್ತೆ ಅಷ್ಟೇ. ಒಂದೆರಡು ತಟ್ಟೆ ತಿಂದಿದ್ದು, ಅದು ಬಿಟ್ಟರೆ ಬೇರೆ ಏನೂ ಸಾಮಾನು ಕೂಡ ಇರೋದಿಲ್ಲ. ಆಗಿಂದಾಗಿ ತೊಳ್ಕೊಂಡ್ಬಿಟ್ರೆ ನಮಗೂ ಆರಾಮಂತ ಅನಿಸುತ್ತೆ ಅಲ್ವಾ. ನೂಡಲ್ಸ್ ಕಬಾಬ್ ಅಣ್ಣ ಸೂಪರ್, ಯಮ್ಮಿ. ಸೊ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಬಾಯ್.